ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮ ಶಿವಾಯ, ನಮ ಶಿವಾಯ. ಸಾಧು ಸಂತರಿಗೂ ಋಷಿ ಮುನಿಗಳಿಗೂ ನಮ ಶಿವಾಯ, ನಮ ಶಿವಾಯ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ ಯೋಗ ಗುರುಜಿ, ಜಪ್ಪು ಕುಡುಪಾಡಿ, ದೋಟ, ಮಂಗಳೂರು. ಇವತ್ತು ನಾನು ನಿಮಗೆ ಬಂಜೆತನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಕೇವಲ ಹೆಂಗಸರಿಗೆ ಮಾತ್ರ ಬಂಜೆತನ ಅಲ್ಲ, ಇದು ಇವತ್ತಿನಿಂದ ನಿನ್ನೆಯಿಂದ ಬಂದದ್ದಲ್ಲ. ಇದು ದಶರಥನ ಕಾಲದಲ್ಲೂ ಕೂಡ, ಅಂದರೆ ತ್ರೇತಾಯುಗದಲ್ಲೂ ಕೂಡ ದಶರಥನಿಗೆ ಬಂಜೆತನ ಇತ್ತು. ಇದು ಉದಾಹರಣೆಗೆ ಕೊಡುವುದು. ಬಂಜೆತನಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಕಾರಣವನ್ನು ನಾವು ಹುಡುಕಬೇಕು. ಬಂಜೆತನ ಯಾಕೆ ಬಂತು, ಹೇಗೆ ಬಂತು? ಈಗಿನ ಒಂದು ಯುಗದಲ್ಲೂ ಕೂಡ ಬಂಜೆತನಕ್ಕೆ ಸರಿಯಾದ ನಿರ್ದಿಷ್ಟವಾದ ಕಾರಣಗಳು ತಿಳಿದು ಬಂದಿಲ್ಲ. ನನ್ನಲ್ಲಿ ಎಷ್ಟೋ ಜನರು ಬರ್ತಾರೆ ಬಂಜೆತನದ ಬಗ್ಗೆ. ನಾವು ಡಾಕ್ಟ್ರ ಬಳಿಗೆ ಹೋಗಿದ್ದೇವೆ, ಅಂಡಾನು ಟೆಸ್ಟ್ ಮಾಡಿದ್ದೇವೆ, ಕರೆಕ್ಟ್ ಉಂಟು ಹೇಳಿದ್ದಾರೆ. ಪುರುಷನ ವೀರ್ಯಾನು ಟೆಸ್ಟ್ ಮಾಡಿದ್ದಾರೆ, ಅದು ಕೂಡ ಕರೆಕ್ಟ್ ಉಂಟಂತ ಹೇಳಿದ್ದಾರೆ. ಮಕ್ಕಳಾಗ್ತದೆ ಅಂತ ಹೇಳಲಿಕ್ಕೆ ಶುರುವಾಗಿ ಸಾಧಾರಣ ಒಂದು 5 ವರ್ಷ ಆಯಿತು ಮದುವೆಯಾಗಿ. ಕಾರಣ ನಮಗೆ ಇನ್ನೂ ತಿಳಿದು ಬಂದಿಲ್ಲ ಗುರುಜಿ ಅಂತ ಹೇಳ್ತಾರೆ. ಹರಕೆಯೂ ಕೂಡ ಆಗಿದೆ. ಅದು ಕೆಲವರು ಮೂರ್ಖತನದ ಹಾಗೆ ಶಬರಿಮಲೆಗೂ ಹರಕೆ ಹೊತ್ತುತ್ತಾರೆ. ಮಕ್ಕಳಾದರೆ ಶಬರಿಮಲೆಗೆ ಕೊಂಡೋಗ್ತೀನಿ ಅಂತ. ನೋಡಿ, ಶಬರಿಮಲೆಯಲ್ಲಿರುವುದು ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ. ಮಕ್ಕಳ ಬಗ್ಗೆ, ಮಗುವಿನ ಬಗ್ಗೆ ಬ್ರಹ್ಮಚಾರಿ ಹತ್ರ ದೂರು ಕೊಟ್ಟರೆ ಪರಿಹಾರ ಸಿಗ್ತದ? ಇಲ್ಲ. ಮತ್ತು ಹನುಮಂತ ಗೊತ್ತಲ್ಲ ನಿಮಗೆ, ಹನುಮಂತನ ಹತ್ರ ಕೂಡ ದೂರು ಕೊಟ್ಟರೆ ಆಗುವುದಿಲ್ಲ, ಬ್ರಹ್ಮಚಾರಿ. ಮಕ್ಕಳ ಬಗ್ಗೆ, ಮಕ್ಕಳಾಗಬೇಕು ಅಂತ ನಿಮಗೆ ಏನಾದರೂ ಆಸೆ ಇದ್ದರೆ ಸುಬ್ರಹ್ಮಣ್ಯನಲ್ಲಿ ದೂರು ಕೊಡಬೇಕು, ರಾಮನಲ್ಲಿ ದೂರು ಕೊಡಬೇಕು, ಕೃಷ್ಣನಲ್ಲಿ ದೂರು ಕೊಡಬೇಕು, ಮಕ್ಕಳಾಗ್ತದೆ. ಆದರೆ ಕೆಲವರು ಅದು ತಪ್ಪು ಮಾಡ್ತಾರೆ. ಈಗ ಅದನ್ನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಮಾರ್ಗದರ್ಶನ ಕೊಡ್ತೇನೆ. ಇವಾಗ ಬಂಜೆತನ ಅಂತ ಹೇಳ್ತಾರೆ ನೋಡಿ, ದಶರಥಕ್ಕೂ ಉಂಟು. ದಶರಥ ಮಹಾರಾಜನಿಗೆ 350 ಜನ ಉಪಪತ್ನಿಯರಿದ್ದರು. ಓದಲ್ಲಿ ಎಲ್ಲ ಮಕ್ಕಳಾಗಬೇಕಂತ ಪ್ರಯತ್ನ, ಮಕ್ಕಳಾಗುವುದಿಲ್ಲ. ಪಟ್ಟದ ರಾಣಿಯರು 3 ಜನ ಇದ್ದಾರೆ, ಅವರಿಗೂ ಮಕ್ಕಳಾಗುವುದಿಲ್ಲ. ಆವಾಗ ವಸಿಷ್ಠರು ಹೇಳ್ತಾರೆ, ರಾಜ ನೀನು ಇದೇ ರೀತಿ ಊರು ಹೋದ ಜಾಗದಲ್ಲಿ ಮಕ್ಕಳಾಗಬೇಕಂತ ಹೇಳಿ ಹೊಸ ಹೆಂಡತಿಯರನ್ನು ಮಾಡಿದರೆ ಆಗುವುದಿಲ್ಲ. ಅದಕ್ಕೆ ಪೂರ್ವಜನ್ಮದ ಹಿರಿಯರ ಶಾಪ ಇದ್ದರೂ ಕೂಡ ನಿನಗೆ ಮಕ್ಕಳಾಗುವುದಿಲ್ಲ. ಹಿರಿಯರು ಪೂರ್ವಜರಂತ ಹೇಳಿದರೆ ಸತ್ತ ಮೇಲೆ ಅವರು ರೀಬರ್ತ್, ಪುನರ್ಜನ್ಮ ಆಗಬೇಕು. ಪುನರ್ಜನ್ಮ ಆದರೆ ಅವರು ನಿನ್ನ ಶರೀರದಲ್ಲಿ ಬೀಜದ ಮುಖಾಂತರ ಇದ್ದು ನಿನ್ನ ಪತ್ನಿಯರಿಗೆ ಅದನ್ನು ನೀನು ಬಿತ್ತಿದಾಗ ಮಕ್ಕಳಾಗ್ತಾರೆ. ಪೂರ್ವಜರ ನಿನಗೆ ಆಶೀರ್ವಾದ ಇಲ್ಲ. ಮತ್ತು ಎಲ್ಲ ಆಶೀರ್ವಾದ ಇದ್ದರೂ ಪೂರ್ವಜರ ಆಶೀರ್ವಾದ ನಿನಗೆ ಇಲ್ಲ. ಅದಕ್ಕೋಸ್ಕರ ನಿನಗೆ ಮಕ್ಕಳಾಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ರಾಜ ಕೇಳಿದಾಗ, ಶೃಂಗಿ ಋಷಿ ಒಬ್ಬ ಇದ್ದಾನೆ, ಮಾಂಡವಿ ಮುನಿಯ ಮಗ ಋಷಿ ಶೃಂಗ ಅಂತ ಒಬ್ಬ ಇದ್ದಾನೆ. ಅವನಲ್ಲಿ ಹೇಳಿದರೆ ನಿನಗೆ ಮಕ್ಕಳಾಗುತ್ತದೆ ಅಂತ. ಅವನು ಹೋದ ಜಾಗದಲ್ಲೆಲ್ಲ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ ಅಂತ ಒಬ್ಬ ಮಾಂಡವಿ ಋಷಿಯ ಮಗ ಋಷಿ ಶೃಂಗ ಅಂತ. ಅವನ ಹತ್ರ ನಾವೊಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದಾಗ ನಿನಗೆ ಖಂಡಿತವಾಗಿಯೂ ಮಕ್ಕಳಾಗ್ತದೆ ಅಂತ ಹೇಳಿದರು. ಆವಾಗ ಏನು ಮಾಡೋದು? ಹೋಗಿ ರಾಜ ಋಷಿಶೃಂಗನ ಹತ್ರ ಮಾತನಾಡಿದಾಗ ಅವನು ಹೇಳ್ತಾನೆ, ಯಾವುದೇ ಒಂದು ಪೂಜೆ ಪುರಸ್ಕಾರ, ಸತ್ಯನಾರಾಯಣ ಪೂಜೆ ಅಲ್ಲ ಬೇರೆ ಏನಾದರೂ ಯಾಗ ಯಜ್ಞ ಮಾಡಬೇಕಾದರೆ ಮದುವೆ ಆಗಿದ್ದವರು ಮಾತ್ರ ಮಾಡಬೇಕು, ದಂಪತಿಗಳು ಸೇರಿ ಮಾಡಬೇಕು. ನಾನು ಒಬ್ಬನೇ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಆವಾಗ ಏನು ಮಾಡೋದು? ಈಗ ನಮ್ಮಲ್ಲೂ ಕೆಲವು ತಪ್ಪು ನಡೀತದೆ. ಬ್ರಹ್ಮಚಾರಿ ಬ್ರಾಹ್ಮಣರನ್ನು ಕರೆಸಿ ನಾವು ಧಾರೆ ಮಾಡಿಸ್ತೇವೆ, ಇದು ತಪ್ಪು. ಮದುವೆಯಾದವರು ಮಾತ್ರ ಧಾರೆ ಮಾಡಬೇಕು. ಯಾಗ ಯಜ್ಞ ಸತ್ಯನಾರಾಯಣ ಪೂಜೆ ಮಾಡುವವರು ಕೂಡ ಬ್ರಾಹ್ಮಣರು ಸಮೇತ, ಪುರೋಹಿತರು ಸಮೇತ ಮದುವೆಯಾದವರು ಬೇಕು.
ಆದರೆ ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ನಾವು ಕೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಋಷಿಶೃಂಗ ಹೇಳಿದರು, ನನಗೆ ಮದುವೆ ಆಗಿಲ್ಲ, ಬ್ರಹ್ಮಚಾರಿ ಈ ಯಾಗವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ, ನನಗೆ ಮದುವೆ ಮಾಡಿಸಿ ಕೊಡಿ ಅಂತ. ಆವಾಗ ಮಾಂಡವಿ ಋಷಿ ಒಂದು ಫಿಟ್ಟಿಂಗ್ ಇರಲಿಕ್ಕೆ ಶುರು ಮಾಡ್ತಾನೆ. ಈ ಋಷಿಸಿಂಗನಿಗೆ ಹೆಂಗಸರ ಮುಖವನ್ನೇ ನೋಡದಾಗಿ ಅವನನ್ನು ಸಾಕಿ ಬೆಳೆಸಿದ್ದಾನೆ. ಏಕೆಂತ ಹೇಳಿದರೆ ಮಾಂಡವಿ ಋಷಿಗೆ ಹೆಣ್ಣಿನ ಮೇಲೆ ಸಿಟ್ಟು, ಅವರಿಂದ ಸಮಸ್ಯೆ, ಅವನಿಗೆ ಏನೋ ಒಂದು ತಪ್ಪಾಗಿದೆ. ಅದರ ಬಗ್ಗೆ ನಾನು ಇನ್ನೊಂದು ಸರಿ ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕೆ ಅವನು ಹೇಳಿದ, ಇವನಿಗೆ ಮದುವೆ ಆಗಬೇಕಾದರೆ ನಿನ್ನ ಮಗಳಿದ್ದಾಳಲ್ಲ ಶಾಂತ, ದಶರಥನಿಗೆ ಒಂದು ಸಾಕು ಪುತ್ರಿ ಇದ್ದಾಳೆ, ದತ್ತು ಪುತ್ರಿ. ಕೆಲವರು ಹೇಳ್ತಾರೆ ಅವಳದೇ ಮಗಳು, ಅವನದೇ ಮಗ ಅಂತ. ನಿಜವಾಗಿ ಅವನಿಗೆ ಮಕ್ಕಳಾಗಲಿಲ್ಲ. ಎಷ್ಟು ಜನ 350 ಜನ ಹೆಂಡತಿಯರಿದ್ದರೂ ಕೂಡ ಮಕ್ಕಳಾಗಲಿಲ್ಲ. ಯಾವುದು ದತ್ತು ಮಗು ಇವರು ಭಾರಿ ಪ್ರೀತಿಯಿಂದ ಸಾಕ್ತಿದ್ದ ದಶರಥ ಮಹಾರಾಜರು. ಆವಾಗ ಇವನಿಗೆ ಚಿಂತೆ ಆಯಿತು, ಈ ಒಂದು ಋಷಿ ಈ ಥರದ ಮಾತು, ಅದು ಬೈರಾಗಿ ಥರ ಇದ್ದಾನೆ, ಮನೆಯಲ್ಲಿ ಒಂದು ಶಿಸ್ತಿಲ್ಲ, ಆಶ್ರಮದ ಶಿಸ್ತು, ನನ್ನ ಮುದ್ದಿನ ಮಗಳನ್ನು ಇವನಿಗೆ ಹೇಗೆ ಕೊಡುವುದಂತ ಯೋಚನೆ ಮಾಡಿ ಅರಮನೆಯಲ್ಲಿ ಚಿಂತಿತನಾದಾಗ ದಶರಥನ ಸಾಕು ಮಗಳು ಶಾಂತ ಕೇಳ್ತಾಳೆ, ಅಪ್ಪ ಯಾಕೆ ಹೀಗೆ ಚಿಂತೆ ಇದ್ದೀರಿ, ಏನು ನಿಮ್ಮ ಸಮಸ್ಯೆ ಅಂತ. ಆವಾಗ ದಶರಥ ಮಹಾರಾಜ ಹೇಳ್ತಾರೆ, ನನಗೆ ಪುತ್ರ ಕಾಮೇಷ್ಟಿ ಯಾಗ ಮಾಡಿದರೆ ಮಕ್ಕಳಾಗ್ತದೆ, ಆದರೆ ಅಲ್ಲಿ ಆ ಋಷಿ ಹೇಳಿದರು ಮದುವೆ ಮಾಡಿಸಿಕೊಡು ನಿನ್ನ ಮಗಳನ್ನು ಅಂತ. ಆವಾಗ ಆ ಋಷಿಸಿಂಗನಿಗೆ ಮದುವೆ ಮಾಡಲಿಕ್ಕೆ ನಾನು ರೆಡಿ ಇದ್ದೇನಪ್ಪ, ನೀವು ಯಾಕೆ ಚಿಂತೆ ಮಾಡೋದು, ಈ ಜಾಗದಲ್ಲಿ ಒಳ್ಳೆಯ ಒಂದು ಸಂತಾನ ನಿಮಗೆ ಆಗುವುದಾದರೆ ನಾನು ಆ ಋಷಿ ಯಾವ ರೀತಿ ಇದ್ದರೂ ತೊಂದರೆ ಇಲ್ಲ, ನಾನು ಮದುವೆ ಆಗ್ತೇನೆ ಅಂತ. ಹಾಗೆ ಮದುವೆ ಮಾಡಿಸಿಕೊಟ್ಟ ಮೇಲೆ ಆ ಋಷಿಶೃಂಗ ಆ ಮದುವೆ ಮಾಡಿದ ಮೇಲೆ ಆ ಒಂದು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದಾಗ ದಶರಥನಿಗೆ ಆ ಪುತ್ರ ಕಾಮೇಷ್ಟಿ ಯಾಗದಲ್ಲಿ ನೇರವಾಗಿ ಅಗ್ನಿಕುಂಡದ ಮುಖಾಂತರ ಆ ಶ್ರೀಮನ್ನಾರಾಯಣನ ಮಹಾವೀರ್ಯ ಒಂದು ಪಾತ್ರೆಯಲ್ಲಿ ಸಿಕ್ಕಿದಾಗ ಅದನ್ನು ಆ 3 ಜನ ಗರ್ಭದಲ್ಲಿ ಅದನ್ನು ಇಟ್ಟಾಗ ಇವರಿಗೆ ನಿಜವಾಗಿ ಒಂದು ಸಂಸ್ಕಾರವಂತ ಮಕ್ಕಳು ಹುಟ್ಟಿದ್ದಾರೆ. ಅವಾಗಲೂ ಸೈನ್ಸ್ ಇತ್ತು ನೋಡಿ, ವಿಜ್ಞಾನ ಇತ್ತು. ನಾವು ಪ್ರತಿಯೊಂದನ್ನು ಮೂಲ ಅರ್ಥವನ್ನು ನಾವು ನೋಡಬೇಕಾಗ್ತದೆ. ವಿಜ್ಞಾನ ಇವತ್ತಲ್ಲ, ಇನ್ನು ಮುಂದೆ ನಾವು ಹೋದಾಗ ಯಾರೆಲ್ಲ ಹೇಗೆ ಹುಟ್ಟಿದ್ದಾರೆ ಅಂತ ಹೇಳಿ ನಾನು ಮುಂದೆ ಹೇಳಿಕೊಡ್ತೇನೆ ನಿಮಗೆ. ಹಾಗೆಯೇ ನಮಗೀಗ ಕಲಿಯುಗದಲ್ಲಿ ಪುರುಷರಿಗೆ ಬಂಜೆತನ ಇರ್ತದೆ, ಅಂಡಾನು ಹೆಂಗಸರಿಗೆ ರಿಲೀಸ್ ಆಗ್ತದೆ, ಪುರುಷರಿಗೆ ವೀರ್ಯಾನು ಸರಿಯಾಗಿ ರಿಲೀಸ್ ಆಗ್ತದೆ. ಆದರೆ ಇದರ ಮೂಲ ಕಾರಣ ಏನು ಕೇಳಿದರೆ ಪಿತೃದೋಷ, ಪಿತೃಶಾಪ. ಪಿತೃಗಳಿಗೆ ನಾವು ಎಲೆ ಹಾಕಿಬಿಡ್ತೇವೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಪಿತೃಲೋಕಕ್ಕೆ ಹೋಗಲಿಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಬೆಳಗಿನ ಹೊತ್ತು ನಾವು ಪಿಂಡ ಬಿಡ್ತೇವೆ, ಮದ್ಯಕ್ಕೆ ಕರಿತೇವೆ, ರಾತ್ರಿ ಹೊತ್ತು ಕೆಲವರು ಒಳಗೆ ಕರಿತೇವೆ. ಆದ ಕಾರಣ ಪಿತೃಗಳಿಗೆ ಸರಿಯಾಗಿ ಮೋಕ್ಷ ಆದರೆ ಅವರು ರೀಬರ್ತ್ ಆಗ್ತಾರೆ. ರೀಬರ್ತ್ ಆಗಬೇಕಾದರೆ ಪುರುಷನ ಶರೀರದಲ್ಲಿ ಅವರು ಬೀಜ ರೂಪದಲ್ಲಿ ಇರಬೇಕಾಗುತ್ತೆ. ಪುರುಷನ ಶರೀರದಲ್ಲಿ ಆ ಬೀಜ, ಈಗ ವೀರ್ಯಾಣು ಇದ್ದರೂ ಕೂಡ ಆ ಪಿತೃಗಳು ನಮ್ಮ ಶರೀರದಲ್ಲಿ ಸೇರದಿದ್ದರೆ ಯಾವ ಕಾರಣಕ್ಕೂ ಹೆಂಗಸರಿಗೆ ಮಕ್ಕಳಾಗುವುದಿಲ್ಲ. ಹೆಂಗಸರನ್ನು ದೂರಲಿಕ್ಕೆ ಹೋಗಬೇಡಿ, ಹೆಂಗಸರ ತಪ್ಪೇನಿಲ್ಲ ಇದರಲ್ಲಿ. ಗಂಡಸರ ಶರೀರದಲ್ಲಿ ಕರೆಕ್ಟ್ ಉಂಟು, ಜನೇಂದ್ರಿಯ ಸರಿ ಉಂಟು, ಆದರೆ ಮಕ್ಕಳಾಗಲಿಕ್ಕೆ ಮೂಲ ಕಾರಣ ಆಗುವುದಿಲ್ಲ ಕೆಲವರಿಗೆ. ಯಾಕೆ ಕೇಳಿದರೆ ಆ ವೀರ್ಯಾಣುವಿನ ಜೊತೆ ಆ ಪಿತೃಗಳು ಸೇರಿದಾಗ ಮಾತ್ರ ಮಕ್ಕಳಾಗಲಿಕ್ಕೆ. ಇದು ದೇವರ ಅನುಗ್ರಹ, ಪಿತೃಗಳ ಅನುಗ್ರಹ, ಮಿರಕ್ಕಲಾಗಿ ಮಕ್ಕಳಾಗ್ತದೆ. ಕೆಲವರಿಗೆ 40 ವರ್ಷ ಮದುವೆ ಆಗುವಾಗ ಆಗ್ತದೆ. ಅವರು ಏನು ಮಾಡ್ತಾರೆ, 15 ವರ್ಷದಲ್ಲಿಯೇ ಉದ್ರೇಕ ಶುರುವಾಗಿ ಈ ಮುಷ್ಟಿ ಮೈಥುನ ಮಾಡಿ ಅವರ ಜನೇಂದ್ರಿಯ ಏನುಂಟು ಅದು ತುದಿ ಭಾಗದಲ್ಲಿ ಈ ಉಂಡೆ ಆಕಾರವಾಗಿರ್ತದೆ. ಆ ಕಡೆ ಭಾಗ ಪೆನ್ಸಿಲ್ನಾಗಿರ್ತದೆ.
ಇದೂ ಕೂಡ ಅವರ ಒಂದು ಮಕ್ಕಳಾಗೋದಕ್ಕೆ ಆಗುವುದಿಲ್ಲ. ಕಾರಣ ಇದೂ ಒಂದು ಆಗಿರುತ್ತದೆ. ಅದು ಕೂಡ ಯೋನಿಯ ಒಳಗಡೆ ಸರಿಯಾಗಿ ಜನನೇಂದ್ರಿಯ ಹೋಗದ ಕಾರಣ ವೀರ್ಯ ಅವರದ್ದು ಮೇಲ್ಭಾಗದಲ್ಲಿ ಪತನ ಆಗೋ ಕಾರಣ ಇದು ಕೂಡ ಒಂದು ದೋಷವಾಗಿದೆ. ಅದನ್ನೆಲ್ಲವನ್ನು ಸರಿ ಮಾಡಿದಾಗ ಖಂಡಿತವಾಗಿಯೂ ಮಕ್ಕಳು ಎಲ್ಲರಿಗೂ ಆಗ್ತದೆ, ಏನೂ ತೊಂದರೆ ಇಲ್ಲ. ಅದಕ್ಕೆ ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡುವಂಥ ಅಗತ್ಯವೂ ಕೂಡ ಇರುವುದಿಲ್ಲ. ಈ ಮಾತು ನಿಮಗೆ ಸರಿ ಅಂತ ಅನಿಸಿದರೆ 4 ಜನರಿಗೆ ತಿಳಿಸಿ. ಹಾಗೆಯೇ ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನೇರವಾಗಿ ಭೇಟಿ ಮಾಡಿ. ನನ್ನ ಫೋನ್ ನಂಬರ್ ಬರೆದಿಟ್ಟುಕೊಳ್ಳಿ, 9880254627. ಜೈ ಶ್ರೀರಾಮ್.